ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದಂತಹ ಅತ್ಯಂತ ಅದ್ಭುತ ಪ್ರಸಿದ್ಧ ದೊರೆ ಬಾದಾಮಿ ಚಾಲುಕ್ಯರ ಮಾಣಿಕ್ಯ ಅಂತೇಳಿ ಕೂಡ ಹೇಳ್ಬೋದು, 5 ಸ್ಟಾರ್ ಅಂತ ಹೇಳ್ಬೋದು. ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ? ಇಮ್ಮಡಿ ಪುಲಕೇಶಿ. ಇವತ್ತಿನ ತರಗತಿಯಲ್ಲಿ ನಾವು ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ? ಇಮ್ಮಡಿ ಪುಲಕೇಶಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸುಮಾರು 32 ವರ್ಷ ಕ್ರಿಸ್ತ ಶಕ, ಕೆಲವೊಂದು ಕಡೆ 609 ಅಂತ ಕೊಟ್ಟಿರ್ತಾರೆ, ಅಥವಾ 10 ಇರಬಹುದು. ಸೊ ಕ್ರಿಸ್ತ ಶಕ 610ರಿಂದ ಕ್ರಿಸ್ತ ಶಕ 642ರವರೆಗೆ ಇಡೀ ದಕ್ಷಿಣ ಭಾರತವನ್ನಷ್ಟೇ ಅಲ್ಲದೆ ಉತ್ತರ ಭಾರತದ ಮೇಲೆ ಕೂಡ ದಾಳಿಯನ್ನು ಮಾಡಿದಂತಹ ಬಾದಾಮಿ ಚಾಲುಕ್ಯರ ಅರಸ ಯಾರು? ಬೇರೆ ಯಾರೂ ಅಲ್ಲ, ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ. ಇವನ ಬಗ್ಗೆ ಮೊದಲನೇ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ ಅಂತ ಹೇಳಿ ನಾವು ಇವನನ್ನ ಕರೀಬಹುದು. ಪ್ರಸಿದ್ಧ ಅರಸ. ಹಲವಾರು ಬಿರುದುಗಳನ್ನು ಹೊಂದಿದ್ರು ಇಮ್ಮಡಿ ಪುಲಕೇಶಿ. ಯಾವ ಯಾವ ಬಿರುದುಗಳು ಅಂತೇಳಿ ಕೇಳಿದ್ರೆ ಇವರ ಬಿರುದುಗಳು 1, 2 ಅಲ್ಲ, ಅನೇಕ ಬಿರುದುಗಳು. ಪೃಥ್ವಿವಲ್ಲಭ, ದಕ್ಷಿಣ ಪತೇಶ್ವರ, ಪರಮೇಶ್ವರ, ಆಮೇಲೆ ಪರಮ ಭಾಗವತ, ಸಮಸ್ತ ಭೂ ಆಶ್ರಯ. ಇದಷ್ಟೇ ಯಾಕೆ, ಇವರ ಪ್ರಸಿದ್ಧ ಬಿರುದುಗಳಲ್ಲಿ ಸಾಹಸ ರಸಿಕ ಅಂತ ಹೇಳೋ ಒಂದು ಕೂಡ ಬಿರುದು ಇವರಿಗಿದೆ. ಸಾಹಸ ರಸಿಕ. ಆಮೇಲೆ ಇನ್ನೊಂದು ಪ್ರಸಿದ್ಧ ಬಿರುದು ಯಾವುದು? ತ್ರೈರಾಷ್ಟ್ರಾಧಿಪತಿ. ಸಾಹಸ ರಸಿಕ ಮತ್ತು ತ್ರೈರಾಷ್ಟ್ರಾಧಿಪತಿ. ಇವೆಲ್ಲ ಯಾರ ಬಿರುದುಗಳು? ಇಮ್ಮಡಿ ಪುಲಕೇಶಿಯ ಬಿರುದುಗಳು. ಸರಿ, ಏನು ಸರ್ ವಿಶೇಷ? ಇಷ್ಟೊಂದು ಬಿರುದುಗಳನ್ನು ಹೊಂದಿದ್ದಾರೆ ಅಂತಂದ್ರೆ ಏನಾದರೂ ವಿಶೇಷ ಸಾಧನೆಯನ್ನ ಮಾಡಿರಲೇಬೇಕು. ಅಂಥೇಳಿ ನಿಮಗೆ ಗೊತ್ತಿರುತ್ತೆ. ಸೊ ಇವರ ಸಾಧನೆಗಳು ಅಪಾರ, ಅತ್ಯಂತ ಅದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಒಂದೊಂದಾಗಿ ಸಾಧನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಯಾವ ಸಾಧನೆಗಳನ್ನು ಚರ್ಚೆ ಮಾಡೋಣ? ಸೈನಿಕ ಸಾಧನೆಗಳನ್ನು ಚರ್ಚೆ ಮಾಡೋಣ. ಸೈನಿಕ ಸಾಧನೆಗಳನ್ನು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ, ಇನ್ನೂ ರಾಜನಾಗಿರಲಿಲ್ಲ, ಇನ್ನೂ ಯುವರಾಜನಾಗಿದ್ದ ಚಿಕ್ಕಪ್ಪ ಮಂಗಳೇಶ ಸಾಮ್ರಾಜ್ಯ ಕೊಡಲಿಲ್ಲ ಅಂಥೇಳಿ ಸ್ವಂತ ಚಿಕ್ಕಪ್ಪನಾಗಿದ್ದಂತಹ ಮಂಗಳೇಶನನ್ನ ಕ್ರಿಸ್ತ ಶಕ 609ರಲ್ಲಿ ಯಾವ ಕದನದಲ್ಲಿ? ಯಳವತ್ತು ಸಿಂಬಿಗೆ ಕದನದಲ್ಲಿ ಸೋಲಿಸ್ತಾರೆ. ಯಳವತ್ತು ಸಿಂಬಿಗೆ ಕದನದಲ್ಲಿ ಸೋಲಿಸಿದ. ಯಾವ ಶಾಸನದ ಪ್ರಕಾರ ಅಂತೇಳಿ ಪ್ರಶ್ನೆ ಆಗಬಹುದು. ಸೊ ಯಾವ ಶಾಸನದ ಪ್ರಕಾರ ಅಂತಂದ್ರೆ ಯಾವ ಶಾಸನ? ವೆರಿ ಗುಡ್, ಪೆದ್ದ ವಡಗೂರು ಶಾಸನದ ಪ್ರಕಾರ ಯಾರನ್ನ ಸೋಲಿಸ್ತಾರೆ ಇವರು? ಚಿಕ್ಕಪ್ಪ ಮಂಗಳೇಶನನ್ನ ಸೋಲಿಸಿ 609ರಲ್ಲಿ, ಕ್ರಿಸ್ತ ಶಕ 609ರಲ್ಲಿ ಇವರೇನು ಮಾಡ್ತಾರೆ? ಅಧಿಕಾರಕ್ಕೆ ಬರ್ತಾರೆ. ಇದಾದ್ಮೇಲೆ ನೋಡ್ರಿ, ಇನ್ನೂ ಚಿಕ್ಕ ಯುವಕ ಈಗ ತಾನೇ ಅಧಿಕಾರಕ್ಕೆ ಬಂದಿದ್ದಾನೆ. ಇವರನ್ನ ಸೋಲಿಸಿ ನಾವೇ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂಥೇಳಿ ಈ ಚಾಲುಕ್ಯ ಸಾಮಂತರಾದ ರಾಷ್ಟ್ರಕೂಟ ಅಪ್ಪಾಯಿಕ ಮತ್ತು ಗೋವಿಂದ ಅಂಥೇಳಿ. ರಾಷ್ಟ್ರಕೂಟ
ಅಪ್ಪಾಯಿಕ ಮತ್ತು ಗೋವಿಂದ ಅಂಥೇಳಿ. ಇವ್ರೇನು ಮಾಡ್ತಾರೆ, ಇವಾಗಿನೂ ಅಧಿಕಾರಕ್ಕೆ ಬಂದಿರ್ತಾನೆ, ದುರ್ಬಲನಾಗಿರಬೇಕು ಅಂಥೇಳಿ ಇಮ್ಮಡಿ ಪುಲಕೇಶಿಯ ಮೇಲೆ ದಾರಿ ಮಾಡ್ತಾರೆ. ಸೊ ಆದರೆ ಇವರಿಬ್ಬರನ್ನ ಯಾವ ನದಿಯ ತೀರದಲ್ಲಿ ಸೋಲಿಸ್ತಾರೆ? ಭೀಮಾ ನದಿ ತೀರದಲ್ಲಿ ಯಾರು ಸೋಲಿಸಿದ್ರು? ಇಮ್ಮಡಿ ಪುಲಕೇಶಿ ಸೋಲಿಸಿದ್ರು. ಇಮ್ಮಡಿ ಪುಲಕೇಶಿ ರಾಷ್ಟ್ರಕೂಟ ಸಾಮಂತರು ಯಾರ್ಯಾರು? ಅಪ್ಪಾಯಿಕ ಮತ್ತು ಗೋವಿಂದರನ್ನ ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾರೆ. ಇದಾದ್ಮೇಲೆ ದಕ್ಷಿಣ ಭಾರತ ದಂಡಯಾತ್ರೆ ಮಾಡಿ ಬನವಾಸಿಯ ಕದಂಬರು, ಅಳುಪರು, ದಕ್ಷಿಣ ಭಾರತದ ದಂಡಯಾತ್ರೆ ಮಾಡಿ ಯಾರ್ಯಾರನ್ನ ಸೋಲಿಸ್ತಾರೆ ಇವರು? ಬನವಾಸಿಯ ಕದಂಬರನ್ನ ಸೋಲಿಸ್ತಾರೆ. ಕದಂಬರು ಅಳುಪರನ್ನ ಸೋಲಿಸ್ತಾರೆ. ಅದಷ್ಟೇ ಅಲ್ಲ, ಈ ನಮ್ಮ ಕೊಂಕಣದ ಮೌರ್ಯರನ್ನ ಸೋಲಿಸ್ತಾರೆ. ಇದು ಕೂಡ ನಿಮಗೆ ನೆನಪಲ್ಲಿರಲಿ, ಅತ್ಯಂತ ಪ್ರಮುಖವಾಗಿದ್ದು. ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಬಹುತೇಕ ದೊರೆಗಳನ್ನ ಸೋಲಿಸ್ತಾರೆ. ಸೋಲಿಸಿ ಇನ್ನೂ ದಕ್ಷಿಣಕ್ಕೆ ಹೋದಾಗ ಇವರಿಗೆ ಯಾರು ಭೇಟಿ ಆಗ್ತಾರೆ? ಪಲ್ಲವ ಸಾಮ್ರಾಜ್ಯದ ದೊರೆ ಮಹೇಂದ್ರ ವರ್ಮನ್ ಭೇಟಿ ಆಗ್ತಾರೆ. ಇನ್ನೂ ದಕ್ಷಿಣಕ್ಕೆ ಹೋದಾಗ ಪಲ್ಲವ ಸಾಮ್ರಾಜ್ಯದ ದೊರೆ ಯಾರು? ಮಹೇಂದ್ರ ವರ್ಮನ್ನ ಕಾಳಗದಲ್ಲಿ ಇವರಿಗೆ ಭೇಟಿ ಆಗ್ತಾರೆ. ಸೊ ಪುಲಕೇಶಿ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಮಹೇಂದ್ರ ವರ್ಮನ್ ಆಗಿರಲಿ, ಯಾವ ವರ್ಮನ್ನೇ ಆಗಿರಲಿ, ಪುಲಕೇಶಿಗೆ ಒಂದೇ ಲೆಕ್ಕ. ತಮ್ಮ ಬಲಿಷ್ಠ ಸೈನ್ಯ ಕರ್ನಾಟ ಬಲವನ್ನ ತೆಗೆದುಕೊಂಡು ಹೋಗಿ, ಯಾವುದೇ ಸೈನ್ಯವಾಗಿದ್ರು ಬರೀ ಪುಲಕೇಶಿ ಸೈನ್ಯವನ್ನು ನೋಡಿನೇ ಹೆದರ್ತಿತ್ತಂತೆ. ಈ ಹ್ಯುಯೆನ್ ಸಾಂಗ್ ತನ್ನ ಸಿಯುಕಿಯಲ್ಲಿ ಹೇಳ್ತಾನೆ, ಅತ್ಯಂತ ಬಲಿಷ್ಠರು, ವಿಶಾಲಕಾಯರು, ಅತ್ಯಂತ ಒಳ್ಳೆಯವರು. ಕರ್ನಾಟ ಬಲದ ಸೈನಿಕರು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತ ಹೇಳಿ ಯಾರು ಹೇಳ್ತಾರೆ? ಹ್ಯುಯೆನ್ ಸಾಂಗ್ ಹೇಳ್ತಾನೆ. ಸೊ ದಕ್ಷಿಣಕ್ಕೆ ಹೋಗಿ ಪಲ್ಲವ ದೊರೆಯಾಗಿರ್ತಕ್ಕಂತಹ ಮಹೇಂದ್ರ ವರ್ಮನನ್ನ ಯಾವ ಕದನದಲ್ಲಿ? ಪುಲ್ಲಲೂರು ಕದನದಲ್ಲಿ ಸೋಲಿಸಿದ್ರು. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತದೆ. ಮಹೇಂದ್ರ ವರ್ಮನನ್ನ ಯಾವ ಕಾಳಗದಲ್ಲಿ ಸೋಲಿಸಿದ್ರು ಅಂತಂದ್ರೆ ಪುಲ್ಲಲೂರು ಕಾಳಗದಲ್ಲಿ ಮಹೇಂದ್ರ ವರ್ಮನನ್ನ ಸೋಲಿಸಿದ್ರು. ಸೊ ಸಂಪೂರ್ಣ ದಕ್ಷಿಣ ಭಾರತವನ್ನೇ ತಮ್ಮ ವಶ ಮಾಡಿಕೊಂಡ್ರು. ಯಾವಾಗ ಇವರು ಪಲ್ಲವರನ್ನ ಸೋಲಿಸಿದ್ರು, ಶ್ರೀಲಂಕಾದ ದೊರೆ ಬಂದ, ತಂದೆ ನನ್ನ ಮೇಲೆ ದಾಳಿ ಮಾಡಬೇಡ ನೀನು, ನಾನೇ ಕಪ್ಪ ಕಾಣಿಕೆ ಕೊಡ್ತೀನಿ ಅಂತೇಳಿ ಶ್ರೀಲಂಕಾದ ದೊರೆ ಕೂಡ ಇವರಿಗೆ ಕಪ್ಪ ಕಾಣಿಕೆ ಕೊಟ್ಟ. ಸೊ ದಕ್ಷಿಣ ವಶ ಆದ್ಮೇಲೆ ಉತ್ತರದಲ್ಲಿ ನೋಡುದು. ವಿದರ್ಭ ಅಂತೂ ವಶವಾಗಿತ್ತು, ಮಾಳವಾ ವಶ ಆಗಿತ್ತು. ಸೊ ಹೀಗಾಗಿ ಇವರೇನು ಮಾಡ್ತಾರೆ? ಗುಜರಾತ್ನಿಗೆ ದಾಳಿ ಮಾಡ್ತಾರೆ. ಗುಜರಾತ್ನಲ್ಲಿ ಲಾಟರನ್ನ ಸೋಲಿಸ್ತಾರೆ. ಗುರ್ಜರ್ರನ್ನ ಸೋಲಿಸಿ ಮಾಳವಾವನ್ನ ಕೂಡ ವಶಪಡಿಸ್ಕೊಂಡ್ರು. ಮಾಳವಾವನ್ನ ವಶಪಡಿಸಿಕೊಂಡು ಈ ಗುಜರಾತ್ಗೆ ತನ್ನ ಸಹೋದರನಾಗಿರ್ತಕ್ಕಂತಹ ದಾರಾಶಯ ಜಯಸಿಂಹನನ್ನ ಏನ್ ಮಾಡ್ತಾರೆ? ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಅದಕ್ಕೆ ನೋಡ್ರಿ, ಗುಜರಾತನ್ನ ವಶಪಡಿಸ್ಕೊಂಡ್ರು, ಮಹಾರಾಷ್ಟ್ರವನ್ನ ವಶಪಡಿಸ್ಕೊಂಡ್ರು, ಗೋವಾವನ್ನ ವಶಪಡಿಸ್ಕೊಂಡ್ರು. ಹೀಗಾಗಿನೇ ಇವರನ್ನ ಏನಂತೇಳಿ ಕರಿತೀವಿ ನಾವು? ಇವ್ರಿಗೊಂದು ಅದ್ಭುತವಾದ ಬಿರುದು ಸಿಗ್ತದೆ. ಇದನ್ನು ವಶಪಡಿಸ್ಕೊಂಡ ಮೇಲೆ ತ್ರೈರಾಷ್ಟ್ರಾಧಿಪತಿ ಅಂತ ಹೇಳಿ. ಅಧಿಪತಿ. ಇವರು ಈ ಮೂರು ಗುಜರಾತು, ಮಹಾರಾಷ್ಟ್ರ, ಕೊಂಕಣದ 99,000 ಗ್ರಾಮಗಳನ್ನ ವಶಪಡಿಸಿಕೊಂಡು ಯಾವ ಬಿರುದನ್ನ ಪಡಿತಾರೆ? ತ್ರೈರಾಷ್ಟ್ರಾಧಿಪತಿ ಎಂಬ ಬಿರುದನ್ನ ಪಡಿತಾರೆ. ಇವರೆಲ್ಲರನ್ನ ಸೋಲಿಸಿದ್ರು. ಈ ಗುಜರಾತನ್ನ ಆಕ್ರಮಣ ಮಾಡಿಕೊಂಡ ಮೇಲೆ ಇವರಿಗೂ ಮತ್ತು ಉತ್ತರ ಭಾರತದವರೆಗೆ ಏನಾಗುತ್ತೆ? ಸಮಸ್ಯೆ ಶುರುವಾಗುತ್ತೆ. ಯಾಕಂದ್ರೆ ಇಬ್ರು ಗುಜರಾತ್ ಮೇಲೆ ಕಣ್ಣಿಟ್ಟಿದ್ರು, ಸೌರಾಷ್ಟ್ರದ ಮೇಲೆ. ಉತ್ತರ ಭಾರತದಲ್ಲಿ ಯಾರಿದ್ರು? ಹರ್ಷವರ್ಧನ ಇದ್ದ.
ಉತ್ತರ ಪ್ರತೇಶ್ವರ ಯಾರು? ಉತ್ತರ ಪ್ರತೇಶ್ವರ ಹರ್ಷವರ್ಧನ. ದಕ್ಷಿಣ ಪ್ರತೇಶ್ವರ ಯಾರು? ಇಮ್ಮಡಿ ಪುಲಕೇಶಿ. ಇವರಿಬ್ಬರ ಮಧ್ಯದಲ್ಲಿ ಒಂದು ಬೃಹತ್ ಯುದ್ಧ ಆರಂಭವಾಗುತ್ತೆ. ದಕ್ಷಿಣ ಪ್ರತೇಶ್ವರ ಮತ್ತು ಉತ್ತರ ಪ್ರತೇಶ್ವರ ಇಬ್ಬರ ನಡುವೆ ಯುದ್ಧ ಆಗುತ್ತೆ. ಯಾಕಂದ್ರೆ ನೋಡ್ರಿ, ಆಗಿನ ಸಮಯದಲ್ಲಿ ಒಂದು ಭಾರತದ ರಫ್ ಮ್ಯಾಪ್ ಅನ್ನು ನಿಮ್ಗೆ ಹಾಕಿ ತೋರಿಸ್ತೀನಿ ನಾನು. ಇದು ಅವಾಗ ಅವಿಭಜಿತ ಭಾರತದ ನಕ್ಷೆ ಅಂತ ಅನ್ಕೊಳ್ರಿ. ಇಲ್ಲಿ ಬಾಂಗ್ಲಾದೇಶ ಇತ್ತು. ಇಲ್ಲಿ ವಿಂಧ್ಯ ಪರ್ವತಗಳು, ನರ್ಮದಾ ನದಿ ಇಲ್ಲಿ ಕಂಡು ಬರ್ತದೆ. ಈ ಉತ್ತರ ಭಾಗವನ್ನ ಯಾರು ಆಳ್ತಾ ಇದ್ರು? ಉತ್ತರ ಪ್ರತೇಶ್ವರ ಹರ್ಷ. ಉತ್ತರ ಭಾಗವನ್ನ ಯಾರು ಆಳ್ತಾ ಇದ್ರು? ಇಲ್ಲಿ ಹರ್ಷವರ್ಧನ ಆಳ್ವಿಕೆ ಇತ್ತು. ದಕ್ಷಿಣದಲ್ಲಿ ಪುಲಕೇಶಿ. ಹರ್ಷ ಯಾರಿವನು? ಇವನು ಉತ್ತರ ಪ್ರತೇಶ್ವರ. ಪುಲಕೇಶಿ ಯಾರಿವನು? ಇವನು ದಕ್ಷಿಣ ಪ್ರತೇಶ್ವರ. ದಕ್ಷಿಣ ಪ್ರತೇಶ್ವರ. ಸೊ ಯಾವಾಗ ಪುಲಕೇಶಿ ಈ ಗುಜರಾತ್ ಸೌರಾಷ್ಟ್ರದ ಮೇಲೆ ದಾಳಿ ಮಾಡದ, ಹರ್ಷನಿಗೂ ಇದರ ಮೇಲೆ ಇಂಟ್ರೆಸ್ಟ್, ಪುಲಕೇಶಿಗೆ ಇದರ ಮೇಲೆ ಇಂಟ್ರೆಸ್ಟ್. ಸೊ ಈಗ ಯುದ್ಧಕ್ಕೆ ವೇದಿಕೆ ಸಜ್ಜಾಗಿತ್ತು. ಕ್ರಿಸ್ತ ಶಕ 630ರಿಂದ 34ರ ಮಧ್ಯದಲ್ಲಿ ಯಾವ ಕದನ ನಡೀತದೆ? ನರ್ಮದಾ ನದಿ ಕದನ. ನರ್ಮದಾ ನದಿ ಕದನ. ಒಂದು ಕಡೆ ಹರ್ಷ, ಇನ್ನೊಂದು ಕಡೆ ಇಮ್ಮಡಿ ಪುಲಕೇಶಿ. ಅದ್ಭುತವಾಗಿರ್ತಕ್ಕಂಥ ಯುದ್ಧ ನರ್ಮದಾ ನದಿ ದಂಡೆಯ ಮೇಲೆ ಇಲ್ಲಿ ನಡೀತದೆ. ಈ ನರ್ಮದಾ ನದಿ ದಂಡೆಯ ಮೇಲೆ ಒಂದು ಕಡೆ ಹರ್ಷನ ಸೈನ್ಯ ಬಂದು ನಿಂತಿರ್ತದೆ, ಎದುರುಗಡೆಯಿಂದ ಇಮ್ಮಡಿ ಪುಲಕೇಶಿ ಸೈನ್ಯ ಬರ್ತಿರುತ್ತೆ. ಇನ್ನೂ 2 ಕಿಲೋಮೀಟರ್ ದೂರನೇ ಇರುತ್ತೆ ಇಮ್ಮಡಿ ಪುಲಕೇಶಿ ಸೈನ್ಯ. ಹರ್ಷನಿಗೆ ಏನು ಕೇಳಿಸಕ್ ಶುರುವಾಗುತ್ತೆ? ಬರೀ ಸೌಂಡ್ ಕೇಳಿಸಕ್ ಶುರುವಾಗುತ್ತೆ. ಇಮ್ಮಡಿ ಪುಲಕೇಶಿಯ ಪ್ರಸಿದ್ಧ ಸೈನ್ಯ ಕರ್ನಾಟಕ ಬಲ ಏನಾಯ್ತು? ನಿಧಾನವಾಗಿ ಧಪ್ 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 ಅಂತೇಳಿ ಬರ್ತಾ ಇದ್ದಾರೆ. ಹರ್ಷನ ಎದೆ ಬಡಿತಾ ಡಬ್ 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 ಅಂತೇಳಿ ನಿಧಾನ ಆಗ್ತಾ ಇತ್ತು. ಯಾವಾಗ ಕರ್ನಾಟಕ ಬಲ ಸೈನ್ಯವನ್ನ ಹರ್ಷ ನೋಡ್ದ, ಹರ್ಷನ ಹರ್ಷವೇ ಹಾರಿ ಹೋಯ್ತು ಅಂತ. ಹರ್ಷನ ಹರ್ಷ ಹಾರಿ ಹೋಗ್ಬಿಡುತ್ತೆ. ಸೊ ಈ ಕದನದಲ್ಲಿ ಆರಂಭಿಕ ಹೋರಾಟದಲ್ಲಿ ಯಾರಿಗೆ ಮುನ್ನಡೆ ಆಗುತ್ತೆ? ಇಮ್ಮಡಿ ಪುಲಕೇಶಿಗೆ ಮುನ್ನಡೆ ಆಯ್ತು, ಹರ್ಷನಿಗೆ ಹಿನ್ನಡೆ ಆಯ್ತು. ಹರ್ಷ ಏನೋ ಯಾವುದೋ ಒಂದು ದೊರೆ ಅಂತ ಅನ್ಕೊಂಡಿದ್ದ, ಆದ್ರೆ ಇಮ್ಮಡಿ ಪುಲಕೇಶಿಯ ಶೌರ್ಯ, ಅವನ ಸೈನ್ಯದ ಬಲವನ್ನ ನೋಡಿ ಹರ್ಷನಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಕೊನೆಗೆ ಹರ್ಷ ಏನಂದ? ಸರ್, ಯುದ್ಧ ಯಾಕೆ? ಒಂದು ಒಪ್ಪಂದ ಮಾಡ್ಕೊಂಡೋಣ ಅಂಥೇಳಿ ಒಂದು ನರ್ಮದಾ ನದಿ ಒಪ್ಪಂದ ಅಂತ ಮಾಡ್ಕೊಳ್ತಾರೆ. ಈ ನರ್ಮದಾ ನದಿ ಒಪ್ಪಂದ 634ರಲ್ಲಿ ಆಗುತ್ತೆ. ಇದರಲ್ಲಿ ಹರ್ಷ ಏನಂತ ಒಪ್ಕೊಂಡ? ನರ್ಮದಾ ನದಿ ಉತ್ತರದಲ್ಲಿ ನಾನು ಇರ್ತೀನಿ, ನಾನು ದಕ್ಷಿಣಕ್ಕೆ ಬರೋದಿಲ್ಲ. ನಾನು ಉತ್ತರ ಪ್ರತೇಶ್ವರನಾಗೆ ಉಳಿತೀನಿ, ನಾನು ದಕ್ಷಿಣ ಪ್ರತೇಶ್ವರನಾಗೋದಿಲ್ಲ ಅಂತೇಳಿ ಹರ್ಷ ಒಪ್ಕೊಂಡ. ಇನ್ನು ಇಮ್ಮಡಿ ಪುಲಕೇಶಿ ಏನಂತ ಒಪ್ಕೊಂಡ? ನಾನು ದಕ್ಷಿಣಕ್ಕೆ ಉಳಿತೀನಿ, ಉತ್ತರಕ್ಕೆ ಬರೋದಿಲ್ಲ ಅಂಥೇಳಿ. ಆದ್ರೆ ಮುನ್ನಡೆ ಯಾರಿಗಾಗಿತ್ತು? ಜಯ ಯಾರಿಗೆ ಲಭಿಸಿತ್ತು? ಇಮ್ಮಡಿ ಪುಲಕೇಶಿಗೆ. ಸೊ ಹೀಗಾಗಿ ಇವನು ದಕ್ಷಿಣ ಪ್ರತೇಶ್ವರ ಏನಿದ್ದ, ಈ ದಕ್ಷಿಣ ಪ್ರತೇಶ್ವರದ ಜೊತೆಗೆ ಇನ್ನೊಂದು ಬಿರುದನ್ನ ಕೊಡಲಾಗುತ್ತೆ ಅವನಿಗೆ. ಏನಂಥೇಳಿ? ಪರಮೇಶ್ವರ. ಇದು ಪ್ರಶ್ನೆ ಆಗಿದೆ ಸಾಕಷ್ಟು ಬಾರಿ, ಅನೇಕ ಬಾರಿ ಪ್ರಶ್ನೆ ಆಗಿದೆ. ಏನಂತೇಳಿ ಪ್ರಶ್ನೆ ಆಗಿದೆ? ಇದು ಏನಂತೇಳಿ ಪ್ರಶ್ನೆ ಆಗಿದೆ? ಎಸ್, ಈ ಯುದ್ಧ ಮುಗಿದ ನಂತರ ಇಮ್ಮಡಿ ಪುಲಕೇಶಿಗೆ ಏನೆಂದು ಬಿರುದಲಾಗಿತ್ತು. ಆಮೇಲೆ ಈ ಯುದ್ಧದ ಬಗ್ಗೆ ಸಾಕಷ್ಟು ವಿವಾದಗಳಿವೆ. ಆಯ್ತಾ? ಏನು ವಿವಾದಗಳಿವೆ ಈ ಯುದ್ಧದ ಬಗ್ಗೆ? ಒಬ್ಬ ಹರ್ಷನ ಆಸ್ಥಾನ ಕವಿ ಯಾರು? ಬಾಣಭಟ್ಟ ಒಂದು ಕೃತಿ ಬರೆದಿದ್ದಾನೆ. ಏನಂತೇಳಿ? ಹರ್ಷ ಚರಿತ ಅಂಥೇಳಿ. ಈ ಹರ್ಷ ಚರಿತ ಕುರಿತದಲ್ಲಿ ಏನ ಬರೆದಿದ್ದಾನೆ ಇವನು? ಇದು ಹರ್ಷನಿಗೆ ಜಯ ಆಗಿದೆ ಅಂಥೇಳಿ. ಈಗ ನೋಡ್ರಿ, ಆಸ್ಥಾನ ಕವಿಗಳು ತಮ್ಮ ರಾಜರದೇ ಹೇಳಬೇಕು. ಇನ್ನು ಪುಲಕೇಶಿಯ ಆ ಆಸ್ಥಾನದಲ್ಲಿದ್ದಂತಹ ರವಿಕೀರ್ತಿ ತನ್ನ ಐಹೊಳೆ ಶಾಸನದಲ್ಲಿ ಹೇಳ್ತಾನೆ, ಯಾರಿಗೆ ಜಯ ಆಗಿದೆ ಅಂತ ಹೇಳ್ತಾನೆ?
ಐಹೊಳೆ ಶಾಸನದಲ್ಲಿ ಏನಂತ ಹೇಳ್ತಾನೆ, ಯಾರಿಗೆ ಜಯ ಆಗಿದೆ, ಇಮ್ಮಡಿ ಪುಲಕೇಶಿಗೆ ಜಯ ಆಗಿದೆ ಅಂತೇಳಿ. ಕನ್ಫ್ಯೂಷನ್, ಇವ್ರು ನಾವು ಗೆದ್ದೀವಿ, ಅವ್ರು ನಾವು ಗೆದ್ದೀವಿ. ಸೊ ಹಿಂಗಿದ್ದಾಗ ಸರ್ ಯಾರು ಗೆದ್ದಾರ್ರಿ ಅಂತೇಳಿ ಹೆಂಗೆ ತಿಳ್ಕೊಂಡ್ರಿ ನಿಮಗೆ ಗೊತ್ತಾಯ್ತು ಅಂತಂದ್ರೆ, ನಾವು ನ್ಯೂಟ್ರಲ್ ಸೋರ್ಸ್ ನೋಡ್ತೀವಿ. ಇಬ್ಬರದು ಬಿಟ್ಟು ಮೂರನೇದ ಒಂದು ಕೇಳ್ತೀವಿ ನಾವು. ಆ ಯುದ್ಧದವನ್ನ ಪ್ರತ್ಯಕ್ಷವಾಗಿ ನೋಡಿದವನು ಯಾರು, ಹ್ಯುಯೆನ್ ಸಾಂಗ್. ಹ್ಯುಯೆನ್ ಸಾಂಗನ ಕೃತಿ ಇದೆ ಏನಂತೇಳಿ, ಸಿಯುಕಿ ಅಂತೇಳಿ. ಈ ಸಿಯುಕಿ ಕೃತಿಯ ಪ್ರಕಾರ ನಮಗೇನು ಗೊತ್ತಾಗುತ್ತೆ, ಇಮ್ಮಡಿ ಪುಲಕೇಶಿ ವಿಜಯ ಆಯಿತು ಅಂಥೇಳಿ. ಸೊ ಹೀಗಾಗಿ ಇತಿಹಾಸಕಾರರು ಏನು ಒಪ್ಕೊಂಡಿದ್ದಾರೆ, ಇಮ್ಮಡಿ ಪುಲಕೇಶಿನೇ ನರ್ಮದಾ ನದಿ ಕದನದಲ್ಲಿ ವಿಜಯಿಯಾಗಿದ್ದ. ಇಮ್ಮಡಿ ಪುಲಕೇಶಿಯೇ ನರ್ಮದಾ ನದಿ ಕದನದಲ್ಲಿ ವಿಜಯಿ ಆಗಿದ್ದ ಅಂತೇಳಿ ಯಾರು ಒಪ್ಕೊಂಡಿದ್ದಾರೆ? ಇತಿಹಾಸಕಾರರು ಒಪ್ಪಿಕೊಂಡಿದ್ದಾರೆ. ಇದು ನಿಮಗೆ ನೆನಪಲ್ಲಿರಬೇಕು. ಆಮೇಲೆ ಕ್ಲಾಸ್ ಯಾರ್ಯಾರಿಗೆ ಇಷ್ಟ ಆಗ್ತಾ ಇದೆ, ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿಲ್ಲ ನೀವು, ಒಂದು 200 ಲೈಕ್ ಪಟ್ ಅಂತ ಹೇಳಿ ಬರ್ತಾವ ನೋಡೋಣ. ಹರ್ಷ ಹಾರಿ ಹೋಗಿ ಇಮ್ಮಡಿ ಪುಲಕೇಶಿ ತನ್ನ ವಿಜಯ ಪತಾಕೆ ಹಾರಿಸಿದ್ದಕ್ಕೆ ನಿಮ್ಮ ಲೈಕ್ನಿಂದ ವಿಜೃಂಭಣೆ ಮಾಡಬೇಕು. ನಿಮಗೋಸ್ಕರ ಮಾಡ್ತಿರ್ತಕ್ಕಂಥ ಫ್ರೀ ಕ್ಲಾಸ್ಗಳಿವು. ಹೆಚ್ಚೆಚ್ಚು ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹೆಚ್ಚೆಚ್ಚು ಶೇರ್ ಮಾಡ್ರಿ. ಅಲ್ ರೈಟ್, ನೋಡೋಣ ಒಟ್ಟಿಗೆ ಲೈಕ್ ಬಟನ್ ಒತ್ತಿರಿ. ಕ್ಯಾನ್ ವಿ ರೀಚ್ ಟು 200? ಅಲ್ ರೈಟ್. ಇನ್ನು ಇಮ್ಮಡಿ ಪುಲಕೇಶಿಯ ಕೊನೆಯ ಕದನ ಯಾವುದು ಅಂತಂತ ಕೇಳ್ತಾರೆ. ಇದು ಸಮಯ ಕ್ರಿಸ್ತಶಕ 641. ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ, ಇಮ್ಮಡಿ ಪುಲಕೇಶಿ ತನ್ನ ಕರ್ನಾಟಕ ಬಲವನ್ನ ಅಥವಾ ಕರ್ನಾಟ ಬಲವನ್ನ ತೆಗೆದುಕೊಂಡು ಏನು ಮಾಡ್ತಾನೆ, ಕಂಚಿ ಪಲ್ಲವರ ಮೇಲೆ ಆಕ್ರಮಣ ಮಾಡ್ತಾನೆ. ಮತ್ತೊಮ್ಮೆ ಕಂಚಿಯನ್ನು ವಶಪಡಿಸ್ಕೊಳ್ಳೋ ಅನ್ನೋ ಒಂದು ಉದ್ದೇಶದಿಂದ ಕಂಚಿ ಪಲ್ಲವರ ಮೇಲೆ ಆಕ್ರಮಣ ಮಾಡ್ತಾನೆ. ಯಾರು ದೊರೆ ಇರ್ತಾರೆ ಅವಾಗ, 1ನೇ ನರಸಿಂಹವರ್ಮ ಮಹಾಮಲ್ಲ. 1ನೇ ನರಸಿಂಹವರ್ಮ ಮಹಾಮಲ್ಲ. ಯಾಕಂದ್ರೆ ಇವ್ರ ಅಪ್ಪನ್ನು ಸೋಲಿಸಿದ್ದ, ಇನ್ನು ಮಗನನ್ನ ಸೋಲಿಸಬೇಕು ಅಂತೇಳಿ ಪುಲಕೇಶಿ ಹೋಗ್ತಾನೆ. ತುಂಬಾ ದಿನಗಳು ಕಳೆದು ಹೋಗ್ತವೆ. ಆ ಪುಲಕೇಶಿಗೆ ಆ ಕೋಟೆಯನ್ನ, ಕಂಚಿ ಕೋಟೆಯನ್ನ ವಶಪಡಿಸ್ಕೊಳ್ಳಕ್ ಆಗೋದಿಲ್ಲ. ಇಮ್ಮಡಿ ಪುಲಕೇಶಿಗೂ ಕೂಡ ಏನಾಗುತ್ತೆ, ಅನಾರೋಗ್ಯ ತುತ್ತಾಗ್ತಾನೆ. ಇಮ್ಮಡಿ ಪುಲಕೇಶಿ ಬೇಡ, ಇನ್ನೇನು ಬೇಡ, ಇನ್ನು ವಾಪಸ್ ಹೋಗೋಣ ಅಂಥೇಳಿ ಏನೋ ಮರಳಲಿಕ್ಕೆ ಶುರು ಮಾಡ್ತಾನೆ. ವಾಪಸ್ ಬಂತು ಯಾವ ಸೈನ್ಯ, ಪುಲಕೇಶಿಯ ಸೈನ್ಯ, ಕರ್ನಾಟ ಬಲ. ಈ ಕೋಟೆಯನ್ನ ವಶಪಡಿಸ್ಕೊಳ್ಳೋದು ಬೇಡ, ಇಮ್ಮಡಿ ಪುಲಕೇಶಿ ಅವ್ರಿಗೆ ಅನಾರೋಗ್ಯ ಇದೆ, ವಾಪಸ್ ಹೋಗೋಣ ಅಂತೇಳಿ ವಾಪಸ್ ಬರ್ತಿರ್ತಾರೆ. ಯಾವಾಗ ವಾಪಸ್ ಬರ್ತಿರ್ತಾರೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಯಾರು, 1ನೇ ನರಸಿಂಹವರ್ಮ ಮಹಾಮಲ್ಲ ಏನು ಮಾಡ್ತಾನೆ, ತನ್ನ ದಂಡನಾಯಕನನ್ನ ಕಳಿಸ್ಬಿಡ್ತಾನೆ ಹಿಂದಿಂದಕ್ಕೆ. ಇವನ ದಂಡನಾಯಕ ಯಾರು, ಪರಂಜ್ಯೋತಿ ಸಿರೊತ್ತುಂಡಾರ್ ಅಂತ ಹೇಳಿ. ಪರಂಜ್ಯೋತಿ ಸಿರೊತ್ತುಂಡಾರ್ ಅನ್ನೋ ದಂಡನಾಯಕನ ನೇತೃತ್ವದಲ್ಲಿ ಪಲ್ಲವರ ಸೈನ್ಯ ಬದಾಮಿ ಚಾಲುಕ್ಯರ ಸೈನ್ಯವನ್ನ ಬೆನ್ನತ್ತದೆ. ಈಗ ಈ ರೀತಿ ನಡೆದಂತ ಹಲವಾರು ಯುದ್ಧಗಳಲ್ಲಿ ಏನಾಗುತ್ತೆ, ಇಮ್ಮಡಿ ಪುಲಕೇಶಿಗೆ ಹಿನ್ನಡೆ ಉಂಟಾಗುತ್ತೆ. ಇಮ್ಮಡಿ ಪುಲಕೇಶಿಗೆ ಏನಾಗುತ್ತೆ, ಇಮ್ಮಡಿ ಪುಲಕೇಶಿಗೆ ಹಿನ್ನಡೆ ಉಂಟಾಗುತ್ತೆ. ಸೊ ಈ ಒಂದು ಯುದ್ಧದಲ್ಲಿ ಸಾಕಷ್ಟು ಯುದ್ಧಗಳು ನಡೀತವೆ. ಆಕ್ಚುಲಿ ಮಣಿಮಂಗಲ, ಸೋರಮಾರ ಅಂತೇಳಿ ಕದನಗಳಾಗ್ತವೆ. ಸೋರಮಾರ ಕದನದಲ್ಲಿ ಯಾರು ಸೋಲ್ತಾರೆ, ಯಾರು, ಇಮ್ಮಡಿ 2ನೇ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಸೋಲುಂಟಾಗಿ, ಇಮ್ಮಡಿ ಪುಲಕೇಶಿಗೆ ಸೋಲುಂಟಾಗಿ ಯಾರು, 2ನೇ ನರಸಿಂಹವರ್ಮ ವಾತಾಪಿಯನ್ನ ವಶಪಡಿಸ್ಕೊಳ್ತಾನೆ. ಅದಕ್ಕೆ ನೋಡ್ರಿ, 1ನೇ ನರಸಿಂಹವರ್ಮ, 1ನೇ ನರಸಿಂಹವರ್ಮನಿಗೆ ಯಾವ ಬಿರುದು ಸಿಗ್ತದೆ, ವಾತಾಪಿ ಕೊಂಡ ಬಿರುದು. ಈ ಬದಾಮಿಯನ್ನ ವಶಪಡಿಸ್ಕೊಂಡಲ್ಲ, ಅದಕ್ಕೆ ಅವನಿಗೆ ಯಾವ ಬಿರುದು ಸಿಕ್ತು, ಅವನಿಗೆ ವಾತಾಪಿ ಕೊಂಡ. ಪೆರಿಯಾರ, ಮಣಿಮಂಗಲ 3 ಯುದ್ಧಗಳಲ್ಲಿ ಬದಾಮಿ ಚಾಲುಕ್ಯರ ಸೈನ್ಯ ಸೋಲ್ತದೆ. ಇನ್ನೂ ಕೂಡ ನೀವು ಈ ಬದಾಮಿ ಮಲ್ಲಿಕಾರ್ಜುನ ದೇವಾಲಯಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಇದರಲ್ಲಿ ಈ ನರಸಿಂಹವರ್ಮನ ಶಾಸನ ಕಂಡು ಬರ್ತದೆ. ವಿಜಯ ಶಾಸನ ಎಲ್ಲಿ ಕಂಡು ಬರ್ತದೆ, ಬದಾಮಿ ಶಾಸನದಲ್ಲಿ. ಇಷ್ಟೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ ಬದಾಮಿ ಪುಲಕೇಶಿ. ಇವು ಅಷ್ಟೇ ಅಲ್ಲ, ಇನ್ನೊಂದೆರಡು ಯುದ್ಧಗಳನ್ನು ನಾನು ಹೇಳಿಲ್ಲ ಆಕ್ಚುಲಿ ನಿಮಗೆ.
ಇನ್ನೊಂದೆರಡು ಯುದ್ಧಗಳನ್ನ ನಾನು ಹೇಳಿಲ್ಲ. ಇದು ಪುಲಕೇಶಿಯ ಕೊನೆ ಯುದ್ಧ ಅಂತ ಹೇಳಿದೆ. ಇದಕ್ಕಿಂತ ಮುಂಚೆ ಅವನು ಮತ್ತಾರನ್ನ ಸೋಲಿಸ್ತಾನೆ, ಚೋಳ ಚೇರ ಪಾಂಡರನ್ನ ಸೋಲಿಸಿರ್ತಾನೆ. ಚೋರ ಚೇಳ ಪಾಂಡರನ್ನ ಸೋಲಿಸಿರ್ತಾನೆ. ಸೋಲಿಸಿದ ಆಮೇಲೆ ವೆಂಗಿ ಮಂಡಲದ ಮೇಲೆ ದಾಳಿ ಮಾಡಿರ್ತಾನೆ. ವೆಂಗಿ ಮಂಡಲದ ಮೇಲೆ ದಾಳಿ ಮಾಡಿ, ವೆಂಗಿ ಮಂಡಲದ ರಾಜಧಾನಿ ಯಾವುದು? ಪಿಷ್ಟಪುರ. ಈ ಪಿಷ್ಟಪುರದ ಮೇಲೆ ದಾಳಿ ಮಾಡಿ ಯಾರನ್ನ ಸೋಲಿಸ್ತಾನೆ? ಯಾರನ್ನ ಸೋಲಿಸ್ತಾನೆ? ಈ ಪಿಷ್ಟಪುರದ ವೆಂಗಿ ಮಂಡಲದ ವಿಷ್ಣು ಕುಂಡಿನರನ್ನ ಸೋಲಿಸ್ತಾನೆ. ವಿಷ್ಣು ಕುಂಡಿನರನ್ನ ಸೋಲಿಸ್ತಾನೆ. ಸೋಲಿಸಿದ ಸೋಲಿಸಿ ಏನು ಮಾಡ್ತಾನೆ? ಈ ವೆಂಗಿ ಮಂಡಲದ ಪ್ರಾಂತ್ಯಾಧಿಕಾರಿಯಾಗಿ ಯಾರನ್ನ ನೇಮಕ ಮಾಡ್ತಾನೆ ಅವನು? ವೆಂಗಿ ಮಂಡಲದ ಪ್ರಾಂತ್ಯಾಧಿಕಾರಿಯಾಗಿ ತನ್ನ ತಮ್ಮನಾಗಿರ್ತಕ್ಕಂತಹ ಕುಬ್ಜ ವಿಷ್ಣುವರ್ಧನನ್ನ ನೇಮಕ ಮಾಡ್ತಾನೆ. ನೋಡ್ರಿ, ಮುಂದೆ ಇದೇ ಕುಬ್ಜ ವಿಷ್ಣುವರ್ಧನ ಏನು ಮಾಡ್ತಾನೆ? ವೆಂಗಿ ಚಾಲುಕ್ಯ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಅದಷ್ಟೇ ಅಲ್ಲ, ಕ್ರಿಸ್ತ ಶಕ 637ರಲ್ಲಿ ಥಾನೆ ಬಂದರಿಗೆ ಯಾರು? ಅರಬ್ಬರು ದಾಳಿ ಮಾಡಿದಾಗ, ಥಾನೆ ಬಂದರಿಗೆ ಯಾರ ದಾಳಿ ಮಾಡಿರ್ತಾರೆ? ಅರಬ್ಬರು ದಾಳಿ ಮಾಡಿರ್ತಾರೆ. ಅರಬ್ಬರು ದಾಳಿ ಮಾಡಿದಾಗ ಅವರನ್ನ ಕೂಡ ಸೋಲಿಸಿದ. ಎರಡನೇ ಪುಲಕೇಶಿ ಸೋಲಿಸ್ತ. ನೋಡ್ರಿ, ಹಲವಾರು ಯುದ್ಧಗಳನ್ನ ಗೆದ್ದ. ಕೇವಲ ಸೋತಿದ್ದು ಒಂದೇ ಒಂದು ಯುದ್ಧ. ಇಲ್ಲಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ದೆ, 642ರಲ್ಲಿ ಪೆರಿಯಾರ ಮಣಿಮಂಗಲ ಸೋರ್ಮಾರದಲ್ಲಿ ಸೋತು ಹತನಾದ. ಆದರೆ ಇವನ ಸಾಧನೆಗಳನ್ನ ನೋಡ್ರಿ, ಯಾರನ್ನ ಸೋಲಿಸಿಲ್ಲ ಅದನ್ನ ಹೇಳ್ರಿ ನನಗೆ. ಭಾರತ ವರ್ಷದ ಪ್ರತಿಯೊಂದು ಮನೆತನವನ್ನ, ಪ್ರತಿಯೊಬ್ಬ ರಾಜರನ್ನ ಸೋಲಿಸ್ದ. ಒಂದೇ ಕಡೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ, ಯಾವ್ಯಾವ ರಾಜರನ್ನ ಸೋಲಿಸ್ದ. ಇಲ್ಲಿ ಮಧ್ಯದಲ್ಲಿ ಇಮ್ಮಡಿ ಪುಲಕೇಶಿ ಅಂತ ಬರೆಯೋಣ. ಎರಡನೇ ಪುಲಕೇಶಿ ಒಂದೇ ಕಡೆ ಇರಲಿ. ಮೊದಲಿಗೆ ಯಾರನ್ನ ಸೋಲಿಸ್ತಾನೆ? ಮಂಗಳೇಶನನ್ನ ಸೋಲಿಸ್ದ. ಯಾವ ಯುದ್ಧದಲ್ಲಿ? ಎಳವತ್ತು ಸುಂಬಿಗೆ. ಆಮೇಲೆ ಅಪ್ಪಾಯಿಕ ಮತ್ತು ಗೋವಿಂದರನ್ನ ಸೋಲಿಸ್ದ. ಓಕೆ, ಅದಾದ್ಮೇಲೆ ಯಾರನ್ನ ಸೋಲಿಸ್ತಾನೆ? ನೊಳಂಬರನ್ನ ಸೋಲಿಸ್ದ. ಕದಂಬರನ್ನ ಸೋಲಿಸ್ದ. ಕೊಂಕಣದ ಮೂರಿಯರನ್ನ ಸೋಲಿಸ್ದ. ಇದಾದ್ಮೇಲೆ ಪಲ್ಲವ ನರಸಿಂಹವರ್ಮನನ್ನ ಸೋಲಿಸ್ದ. ಪಲ್ಲವ ಮಹೇಂದ್ರವರ್ಮನನ್ನ ಸೋಲಿಸ್ದ. ಆಮೇಲೆ ಪಿಷ್ಟಪುರದ ವಿಷ್ಣು ಕುಂಡಿನರನ್ನ ಸೋಲಿಸ್ದ. ಇದಾದ್ಮೇಲೆ ಚೋಳ ಚೇರ ಪಾಂಡ್ಯರನ್ನ ಸೋಲಿಸ್ದ. ಅರಬ್ಬರನ್ನ ಸೋಲಿಸಿದ. ಕೊನೆಯಲ್ಲಿ ಹರ್ಷನನ್ನ ಕೂಡ ಸೋಲಿಸ್ದ. ಇಲ್ಲೆಲ್ಲ ವಿಜಯ ಇವನಿಗೆ. ಸೋತಿದ್ದು ಕೇವಲ ಯಾರಿಂದ? ಒಂದನೇ ನರಸಿಂಹವರ್ಮನಿಂದ ಮಾತ್ರ ಸೋತು ಹತನಾದ. ಇದು ಇಮ್ಮಡಿ ಪುಲಕೇಶಿಯ ಮಹತ್ತರವಾದ ಸೈನಿಕ ಸಾಧನೆಗಳು. ಇವೆಲ್ಲ ಏನು? ಇಮ್ಮಡಿ ಪುಲಕೇಶಿಯ ಮಹತ್ತರವಾದ ಸೈನಿಕ ಸಾಧನೆಗಳು. ಇವು ನಿಮಗೆ ನೆನಪಲ್ಲಿರಬೇಕು. ಕ್ಲಿಯರ್ ಇದೆಯಾ? ಬರೀ ಸೈನಿಕ ಸಾಧನೆಗಳನ್ನ ಹೇಳಿದರೆ ಸಾಕ? ಯಾಕಂದ್ರೆ ಪುಲಕೇಶಿ ಹಲವಾರು ಸಾಧನೆಗಳನ್ನ ಮಾಡಿದ್ದಾನೆ. ಹಲವಾರು ಸೈನಿಕ ಸಾಧನೆಗಳನ್ನ ಮಾಡಿದ್ದಾನೆ. ಅದರ ಜೊತೆಗೆ ಇತರೆ ಸಾಧನೆಗಳನ್ನ ನೋಡೋಣ. ಇವನು ತನ್ನ ರಾಯಭಾರಿಯನ್ನ ಎಲ್ಲಿಗೆ ಕಳಿಸಿದ್ದ? ಪರ್ಷಿಯಾ ದೊರೆ ಖುಸ್ರು ಆಸ್ಥಾನಕ್ಕೆ ಕಳಿಸಿದ್ದ.
ಖುಸ್ರೋ ಆಸ್ಥಾನಕ್ಕೆ ಕಳಿಸಿದ್ದ. ಆಮೇಲೆ ಖುಸ್ರೋ ಕೂಡ, ಇದು ಪ್ರಶ್ನೆ ಆಗಿದೆ ನೆನಪಲ್ಲಿರಲಿ, ಖುಸ್ರೋನು ಕೂಡ ವಾಪಸ್ ಇವನ ಆಸ್ಥಾನಕ್ಕೆ ರಾಯಭಾರಿ ಕಳಿಸಿದ್ದ. ಸರ್ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ, ಈ ಅಜಂತಾ ಗುಹೆ ನೋಡಿದಿರ, ಅಜಂತಾ ಗುಹೆಗಳಲ್ಲಿ ಗುಹೆ ನಂಬರ್ 1ರಲ್ಲಿ ಈ ಬಗ್ಗೆ ನಮಗೆ ಏನು ಕಂಡು ಬರ್ತದೆ, ಚಿತ್ರಕಲೆ ಕಂಡು ಬರ್ತದೆ. ಗೋಡೆ ಚಿತ್ರಕಲೆ ಅಥವಾ ಮುರಲ್ ಪೇಂಟಿಂಗ್ಸ್ ಅಂತ ಕರಿತೀವಿ. ನಿಮಗಿದು ಪ್ರಶ್ನೆ ಆಗ್ಬೋದು. ಪರ್ಷಿಯಾದ ದೊರೆ ಖುಸ್ರೋ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಎಲ್ಲಿ ಸಿಗ್ತದೆ, ಅಜಂತಾದ 1ನೇ ಗುಹೆಯಲ್ಲಿ. ಇನ್ನು ಇವನ ಸೊಸೆ, ಇವನ ಮಗ ಚಂದ್ರಾದಿತ್ಯನ ಹೆಂಡತಿ ವಿಜಯ ಭಟ್ಟಾರಿಕ ಯಾವ ಕೃತಿಯನ್ನ ಬರೆದಿದ್ದಾಳೆ? ಹೆಂಡತಿ ವಿಜ್ಜಿಕಾ ಅಥವಾ ವಿಜಯ ಭಟ್ಟಾರಿಕ ಯಾವ ಕೃತಿಯನ್ನ ಬರೀತಾಳೆ? ಕೌಮುದಿ ಮಹೋತ್ಸವ ಕೃತಿಯನ್ನ ಬರೀತಾಳೆ. ಕೌಮುದಿ ಮಹೋತ್ಸವನ್ನ ಬರೀತಾಳೆ. ಇನ್ನು ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು? ಇವೆಲ್ಲ ಪ್ರಶ್ನೆಗಳಿವು. ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು? ವಿದೇಶಿಗ ಚೀನಿ ಯಾತ್ರಿಕ ಬೇರೆ ಯಾರು ಅಲ್ಲ, ಹ್ಯುವೆನ್ಸಾಂಗ್. ಸಿಯುಕಿ ಕೃತಿಯನ್ನ ಬರೆದಿರ್ತಕ್ಕಂತಹ ಹ್ಯುವೆನ್ಸಾಂಗು ಇವನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರಸಿದ್ಧ ವಿದೇಶಿ ಪ್ರವಾಸಿಗ ಅಂತೇಳಿ ನಾವು ಹೇಳಿ. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಅರ್ಥ ಆಗ್ತಿದೆಯಾ? ಯಾರಿಗೆ ಅರ್ಥ ಆಗ್ತಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ SR01 ಅಂತ ಹೇಳಿ ಕಮೆಂಟ್ ಮಾಡ್ರಿ, ಒಂದ್ಸರ್ತಿ ನೋಡೋಣ. ಅಲ್ರೈಟ್. ಇನ್ನು ಇಮ್ಮಡಿ ಪುಲಕೇಶಿಯ ಸೈನಿಕ ಸಾಧನೆಗಳನ್ನ ತಿಳಿಸುವ ಶಾಸನ ಯಾವುದು? ಸೈನಿಕ ಸಾಧನೆಗಳನ್ನ ತಿಳಿಸುವ ಶಾಸನ ಯಾವುದು ಅಂತಂದ್ರೆ ಐಹೊಳೆ ಶಾಸನ. ಐಹೊಳೆ ಶಾಸನ ಇದೆಲ್ಲಿದೆ? ಐಹೊಳೆಯ ಮೇಗುತಿ ಜೈನ ದೇವಾಲಯದ ಮೇಲಿದೆ. ಮೇಗುತಿ ಜೈನ ದೇವಾಲಯದ ಮೇಲೆ ಕಂಡು ಬರ್ತದೆ. ಯಾವ ಭಾಷೆ ಅಂದ್ರೆ ಸಂಸ್ಕೃತ ಭಾಷೆ. ಇದನ್ನು ಬರೆದಂತ ಕವಿ ಯಾರು ಅಂತಂದ್ರೆ ರವಿಕೀರ್ತಿ. ಇದನ್ನ ಬರೆದಂತ ಕವಿ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ರವಿಕೀರ್ತಿ. ಇದರಲ್ಲಿ ಇವನು ಎಷ್ಟು ಅದ್ಭುತವಾಗಿ ಎಷ್ಟು ಅದ್ಭುತ ನೋಡ್ರಿ. ಸಂಸ್ಕೃತದಲ್ಲಿ ಇದೆ ಇದು, ಬಟ್ ಇದರ ಲಿಪಿ ನೋಡ್ರಿ. ಲಿಪಿ ಅಂತ ಕೇಳಿದ್ರೆ ಹಳಗನ್ನಡ ಲಿಪಿ. ಸರ್ ನೀವು ಇದು ಅಂತ ಹೇಳಿದ್ರೆ ಇಲ್ಲ, ಲಿಪಿ ಹಳಗನ್ನಡ, ಭಾಷೆ ಸಂಸ್ಕೃತ. ಈ ಒಂದು ಶಾಸನದಲ್ಲಿ ಏನು ರವಿಕೀರ್ತಿ ಪುಲಕೇಶಿಯನ್ನ ಯಾರಿಗೆ ಹೋಲಿಸಿದ್ದಾನೆ ಅಂತ ಕೇಳಿದ್ರೆ, ರವಿಕೀರ್ತಿ ಪುಲಕೇಶಿಯನ್ನ ಇಂದ್ರನಿಗೆ ಹೋಲಿಸಿದ್ದಾನೆ. ರವಿಕೀರ್ತಿ ಯಾರಿಗೆ ಹೋಲಿಸಿದ್ದಾನೆ ಅಂತಂದ್ರೆ ಇಂದ್ರನಿಗೆ ಹೋಲಿಸಿದ್ದಾನೆ ಅಂತ ಹೇಳಬೇಕು. ಓಕೆ. ಇದರಲ್ಲಿ ಈ ಒಂದು ಶಾಸನ ಯಾವ ಶಬ್ದದಿಂದ ಆರಂಭವಾಗುತ್ತೆ ಅಂತಂದ್ರೆ ಜೈ ಜಿನೇಂದ್ರ ಅನ್ನೋ ಶಬ್ದದಿಂದ ಆರಂಭ. ಜೈ ಜಿನೇಂದ್ರ ಅನ್ನೋ ಒಂದು ಶಬ್ದದಿಂದ, ಯಾಕಂದ್ರೆ ರವಿಕೀರ್ತಿ ಜೈನ. ಇದರಲ್ಲಿ ಮಹಾಭಾರತದ ಕುರುಕ್ಷೇತ್ರದ ಉಲ್ಲೇಖ ಇದೆ. ಮಹಾಭಾರತದ ಕುರುಕ್ಷೇತ್ರದ ಉಲ್ಲೇಖ ಇದೆ. ಇನ್ನೊಂದು ಪ್ರಸಿದ್ಧ ಏನು ಅಂತಂದ್ರೆ ರವಿಕೀರ್ತಿ ತನ್ನನ್ನು ತಾನು ಯಾರಿಗೆ ಹೋಲಿಸಿಕೊಂಡಿದ್ದಾನೆ? ರವಿಕೀರ್ತಿ ಯಾರಿಗೆ ಹೋಲಿಸಿಕೊಂಡಿದ್ದಾನೆ ತನ್ನನ್ನು ತಾನು? ಕಾಳಿದಾಸ ಮತ್ತು ಭಾರವಿಗೆ ಹೋಲಿಸಿಕೊಂಡಿದ್ದಾನೆ ತನ್ನನ್ನು ತಾನು. ಬರೆದಿದ್ದೇ ಒಂದು ಶಾಸನ. ಈ ಬೇರೆ ಬರೆದಿರ್ಬೋದು, ನಮಗೆ ಸಿಕ್ಕಿಲ್ಲ. ನಾನು ಎಂತಹ ಅದ್ಭುತ ಕವಿ ಅಂತಂದ್ರೆ ನನ್ನ ಬರಹಗಳು ಕಾಳಿದಾಸನ ರಘುವಂಶಕ್ಕೆ ಹೋಲಿಕೆ ಆಗಬೇಕು ಅಥವಾ ಭಾರವಿಯ ಕಿರಾತಾರ್ಜುನಿಯಕ್ಕೆ ಹೋಲಿಕೆ ಆಗುವಂತ ಕೃತಿಗಳನ್ನ ನಾನು ರಚಿಸಿದ್ದೇನೆ ಅಂತೇಳಿ ಯಾರು ಹೇಳ್ತಾರೆ? ರವಿಕೀರ್ತಿ ಹೇಳ್ತಾನೆ. ಯಾರು ಹೇಳ್ತಾರೆ? ರವಿಕೀರ್ತಿ ಹೇಳ್ತಾನೆ. ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂತ ಸಂಗತಿಗಳು ಇಮ್ಮಡಿ ಪುಲಕೇಶಿಯ ಬಗ್ಗೆ. ಅದಕ್ಕೆ ಹೇಳ್ತೀನಿ, ಕಾನ್ಫಿಡೆನ್ಸ್ ಇದ್ದರೆ ರವಿಕೀರ್ತಿ ತರ ಇರಬೇಕು. ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನೋದೇನಾದ್ರೂ ಇದ್ರೆ ಯಾರ ತರ ಇರಬೇಕು?
ರವಿಕೀರ್ತಿ ತರ ಇರಬೇಕು. ಯಾಕೆ ನೋಡ್ರಿ, ಬರೆದಿದ್ದು ಒಂದು ಶಾಸನ, ಆದ್ರೆ ಎಷ್ಟು ಹೆಮ್ಮೆ ಅಂತಂದ್ರೆ ನಾನು ಕಾಳಿದಾಸ ಇದ್ದಂಗೆ, ನಾನು ಭಾರವಿ ಇದ್ದಂಗೆ ಅಂತೇಳಿ ಹೋಲಿಸ್ಕೊಳ್ತಾನೆ. ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಇವೆಲ್ಲ ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ ಎಲ್ಲಾ ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ. ಇನ್ನು ಮುಂದೆ ಪುಲಕೇಶಿ 642ರಲ್ಲಿ ಸೋತ. ಪರಂಜ್ಯೋತಿ ಶರತ್ತುಂಡಾರು ಇವನನ್ನ ಸೋಲಿಸಿದ. ಸೋತ ಮೇಲೆ ಸುಮಾರು ಕ್ರಿಸ್ತ ಶಕ 642ರಿಂದ 655ರವರೆಗಿನ ಕಾಲವನ್ನು ನಾವೇನಂತ ಕರಿತೀವಿ, ಬದಾಮಿ ಚಾಲುಕ್ಯರ ಕಗ್ಗತ್ತಲೆಯ ಕಾಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ವಾತಾಪಿ ಯಾರ ಹಿಡಿತದಲ್ಲಿತ್ತು? ಪಲ್ಲವರ ಹಿಡಿತದಲ್ಲಿತ್ತು. ನೋಡ್ರಿ, ಪುಲಕೇಶಿಗೇನು ಮಕ್ಕಳು ಇರಲಿಲ್ವಾ ಸರ್, ಅವ್ರು ಯಾಕೆ ಯುದ್ಧ ಮಾಡಲಿಲ್ಲ ವಾಪಸ್ ಅಂದ್ರೆ ಇದ್ರು. ಎರಡನೇ ಪುಲಕೇಶಿಗೆ ಸಾಕಷ್ಟು ಜನ ಮಕ್ಕಳು, ಸಾಕಷ್ಟು ಜನ ಮಕ್ಕಳು ಎರಡನೇ ಪುಲಕೇಶಿಗೆ. ಯಾರ್ಯಾರು ಅವನ ಮಕ್ಕಳು ಸರ್? ಯಾರ್ಯಾರು ಮಕ್ಕಳು ಅವನಿಗೆ? ಒಬ್ಬ ಇದ್ದ ಚಂದ್ರಾದಿತ್ಯ, ವಿಜ್ಜಿಕ್ಕನ ಗಂಡ. ಇನ್ನೊಬ್ಬ ಇದ್ದ ಆದಿತ್ಯವರ್ಮನ್. ಇನ್ನೊಬ್ಬ ಯಾರಿದ್ದ? ಆದಿತ್ಯವರ್ಮನ್ ಅಂತೇಳಿ ಒಬ್ಬ ಮಗ ಇದ್ದ. ಇನ್ನೊಬ್ಬ ಜಯಸಿಂಹ ಅಂತೇಳಿ ಮಗ ಇದ್ದ. ಜಯಸಿಂಹ ಅಂತೇಳಿ ಮಗ ಇದ್ದ. ಆದರೆ ಈ ಮನೆತನವನ್ನ ಕಾಪಾಡಿ, ಈ ಮನೆತನವನ್ನ ಬೆಳೆಸಿದಂತಹ, ಈ ಮನೆತನವನ್ನ ಪುನರ್ಸ್ಥಾಪಿಸಿದಂತ ದೊರೆ ಯಾರು ಅಂತಂದ್ರೆ 1 more 5 star ಈಸ್ 1ನೇ ವಿಕ್ರಮಾದಿತ್ಯ. ಇವರೆಲ್ಲ ಸ್ವಲ್ಪ ಸ್ವಲ್ಪ ಕಾಲದವರೆಗೆ ಆಳ್ವಿಕೆ ಮಾಡಿದ್ರು. ಆದರೆ ಬದಾಮಿ ಚಾಲುಕ್ಯರ ವಂಶವನ್ನ ವಾಪಸ್ ಮರುಸ್ಥಾಪನೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಸೊ ಹೀಗಾಗಿ ಏನು 1ನೇ ವಿಕ್ರಮಾದಿತ್ಯ ಇದ್ದ, 1ನೇ ವಿಕ್ರಮಾದಿತ್ಯ ಏನಿದ್ದ, ಈ 1ನೇ ವಿಕ್ರಮಾದಿತ್ಯ ಚಾಲುಕ್ಯರ ವಂಶವನ್ನ ಮರುಸ್ಥಾಪನೆ ಮಾಡ್ದ. ರೈಟ್. ಚಾಲುಕ್ಯರ ವಂಶವನ್ನ ಮರುಸ್ಥಾಪನೆ ಮಾಡ್ದ ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಸರ್ ಇವನ ಸಾಧನೆಗಳೇನು? ಯಾವ ರೀತಿ ಇವನು ಮರುಸ್ಥಾಪನೆ ಮಾಡ್ದ? ಇವನ ನಂತರ ಅನೇಕ ದೊರೆಗಳು ಬರ್ತಾರೆ. ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ, ಅವರ ಸಾಧನೆಗಳೇನು? ಎಲ್ಲ ವಿಷಯಗಳನ್ನ ನಾವು ನಾಳೆ ಸಂಜೆ ಸರಿಯಾಗಿ 8:30 ಇದೇ ತರಗತಿಯಲ್ಲಿ, ಇದರ ಕಂಟಿನ್ಯೂಯೇಷನ್ ಸೀರೀಸ್ ಅಲ್ಲೇ ಮತ್ತೆ ನಾಳೆಯ ತರಗತಿಯಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಯಾರ್ಯಾರಿಗೆ ಇಮ್ಮಡಿ ಪುಲಕೇಶಿಯ ಕಥೆಯನ್ನ ಕೇಳಿ, ಅವನ ಭಾರತದಾದ್ಯಂತ ವಿಜಯ ಪತಾಕೆ ಹಾರಿಸಿದ ಬಗ್ಗೆ ಕೇಳಿ ಯಾರ್ಯಾರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ, ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ, ಕ್ಲಾಸ್ ಮುಗಿದಿದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರ್ತದೆ, ಅಲ್ಲಿ ನೀವು ಇಮ್ಮಡಿ ಪುಲಕೇಶಿ ಅಂತೇಳಿ ಬರೀರಿ. ಯಾಕಂತಂದ್ರೆ ಮರೆತು ಹೋದ ವೀರ. ನಮ್ಗೆ ಅಶೋಕ ಗೊತ್ತು, ಅಲಾವುದ್ದೀನ್ ಖಿಲ್ಜಿನೂ ಗೊತ್ತು, ಅಕ್ಬರ ಗೊತ್ತು, ಔರಂಗಜೇಬ್ ಗೊತ್ತು. ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಅವರಷ್ಟೇ ಪ್ರಬಲವಾದ ನಾಯಕ. ಮಲಪ್ರಭಾ ನದಿಯ ದಂಡೆಯ ಮೇಲಿನ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನ ವಿಶ್ವದೆತ್ತರಕ್ಕೆ ಹಾರಿಸಿದ ನಾಯಕ ಯಾರು? ಇಮ್ಮಡಿ ಪುಲಕೇಶಿ.